ಎಲ್ಲರಿಗೂ ಶರಣಾರ್ಥಿಗಳು. ಶರಣು. ಅವಕಾಶಕ್ಕಾಗಿ ಅಭಿನಂದನೆಗಳು ಮೇಡಮ್. ಮೊದಲನೇದಾಗಿ ಮಹಾವತಾರ್ ಬಾಬಾಜಿ ಪತ್ರಿ ಗುರುಗಳ ಪಾದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ರಂಗನಾಥ್ ಗುರೂಜಿ ಇವರು ಮಹಾವತಾರ್ ಫೌಂಡೇಶನ್ ನ ಹುಟ್ಟು ಹಾಕಿ 5 ಭಾಷೆಯಲ್ಲಿ ಎಲ್ಲಾ ತರದ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮಗೆ ಕನ್ನಡ ಭಾಷೆಯಲ್ಲಿ ಸಿಗ್ತಕ್ಕಂಥ ಜ್ಞಾನ ನಿಜಕ್ಕೂ ಕೂಡ ವರ್ಣನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಅಗಾಧವಾದ ಜ್ಞಾನ ಕೊಡ್ತಾ ಇದಾರೆ. ಅದು 1-2 ಅಂತ ಹೇಳಕ್ಕಾಗಲ್ಲ ಮಾಸ್ಟರ್ಸ್. ಬಹುಶಃ ಇಲ್ಲಿ ಬೆಳಗಿನ ಸೆಷನ್ಗೆ ಅಟೆಂಡ್ ಆಗದೆ ಇರ್ತಕ್ಕಂಥವ್ರು ಕೆಲವ್ರು ಇರ್ಬೋದು. ಒಂದು ನೀವು ಗಮನಿಸಿ, ಮುಂಜಾನೆ 5:30 ಸ್ಟಾರ್ಟ್ ಆಗ್ತಕ್ಕಂಥ ಏನು ಆ ಸೆಷನ್ ಇದೆ, ಅಲ್ಲಿ ಸ್ವರ ವಿಜ್ಞಾನ ಅಂತಕ್ಕಂಥ ಒಂದು ವಿಷಯ ಬರುತ್ತೆ. ನಿಜಕ್ಕೂ ಕೂಡ ಆ ವಿಷಯ ಕೇಳ್ತಾನೆ ಇದ್ರೆ ಒಂಥರ ನಾವು ಭಾವೋದ್ವೇಗಕ್ಕೆ ಒಳಗಾಗ್ತೇವೆ. ಯಾಕಂದ್ರೆ ಪ್ರತಿ ಕ್ಷಣ ನಾವು ಉಸಿರಿನ ಮೇಲೇನೆ ಬದುಕಿದೀವಿ. ಆಹಾರ ಇಲ್ರಿ ಬದುಕಬಹುದು, ನೀರಿಲ್ರಿ ಬದುಕಬಹುದು, ಬಟ್ ಗಾಳಿ ಇಲ್ರಿ ಬದುಕಾಗಲ್ಲ. ಬಟ್ ಆ ಗಾಳಿಯನ್ನೇ ಸೇವನೆ ಮಾಡ್ಬೇಕಾದ್ರೆ ಅದರಲ್ಲೇ ಆದಂತ ಸ್ವರ ವಿಜ್ಞಾನ ಅಂತಕ್ಕಂಥದ್ದಿದೆ. ಆ ಸ್ವರ ವಿಜ್ಞಾನ ಎಷ್ಟು ಮಟ್ಟಿಗೆ ನಮಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಮಾರ್ನಿಂಗ್ ಸೆಷನ್ ಅಲ್ಲಿ ಕೂಡ ಅದ್ರ ಬಗ್ಗೆ ಮತ್ತೊಂದಿಷ್ಟು ವಿಶ್ಲೇಷಣೆಯನ್ನು ಕೊಟ್ಟರು ಮಾಸ್ಟರ್ಸ್. ಈ ನಿಟ್ಟಿನಲ್ಲಿ ರಂಗನಾಥ್ ಗುರೂಜಿ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ನಾವು ತಗೊಂಡು ಇಲ್ಲಿ ಪಿರಮಿಡ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ ನಾನು. ಏನಂತಂದ್ರೆ, ಪಿರಮಿಡ್ ಬಹುಶಃ ತಾವೆಲ್ಲರೂ ಕೇಳಿದಿರ, ಹೊಸಬರಿಗೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ ಮಾಸ್ಟರ್ಸ್. ಪಿರಮಿಡ್ ನಲ್ಲಿ ಇವತ್ತು ಕೆಲವರು ಮೆಡಿಟೇಷನ್ ಮಾಡ್ತಾ ಬೇಕಾದ್ರೆ ಕ್ಯಾಪ್ ಪಿರಮಿಡ್ ಹಾಕೊಂಡು ತಲೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದು ನೋಡಿರ್ತೀರಾ. ನಂದು ರೂಮ್ ನಲ್ಲಿ ಇದೆ, ಬಟ್ ಅಲ್ಲಿ ಹೋಗ್ಲಿಕ್ಕೆ ನೆಟ್ವರ್ಕ್ ಬರಲ್ಲ, ಹಾಗೆ ಇಲ್ಲಿ ಕೂತ್ಕೊಂಡಿದ್ದೀನಿ. ಕೇಳ್ತಾ ಇತ್ತಲ್ರಿ ನಾ ಮಾತಾಡೋದು? ಎಸ್ ಸರ್, ಕೇಳ್ತಾ ಇದೆ, ಮಾತಾಡಿ. ಓಕೆ. ಅದು ನಾವು ಸಿಟ್ಟಿಂಗ್ ಪಿರಮಿಡ್ ಇದೆ 2x2. ಅದಕ್ಕೆ ಡಿಸೈನ್ ಮಾಡಿಬಿಟ್ಟು ಅದರಲ್ಲಿ ಕುಶನ್ ಸೀಟ್ ಕೂಡ ಮಾಡ್ಕೊಂಡು ಚೇರ್ ಮಾಡ್ಕೊಂಡು ಕುತ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಕೆಳಗಡೆ ಫ್ಲಾಟ್ ಆಗಿ ಕುತ್ಕೊಂಡು ಮಾಡ್ಬೋದು. ಹೌದಾ? ಈ ತರ ಅದನ್ನ ನಮಗೆ ಸ್ಟ್ಯಾಂಡ್ ಬೇಡ ಅಂತಂದ್ರೆ ನಾವ್ ಎಲ್ಲಿ ಕುತ್ಕೊಳ್ತೇವೆ ಅಲ್ಲಿ ಮೇಲೆ ಹ್ಯಾಂಗ್ ಮಾಡ್ಕೊಂಡು ಕೂಡ ನೇತ್ ಹಾಕೊಂಡು ಅದ್ರ ಕೆಳಗೆ ಕುತ್ಕೊಂಡು ಕೂಡ ನೀವು ಧ್ಯಾನ ಮಾಡ್ಬೋದು. ಆ ತರದ 2x2 ಪಿರಮಿಡ್ ಇದೆ. ಇನ್ನು ಅದನ್ನೇ ವಿನ್ಯಾಸಗೊಳಿಸ್ಬಿಟ್ಟು ಕೆಲವರು ಮನೆ ಮೇಲೆ 8x8 8 ಫೀಟ್ ಉದ್ದಂದು 10 ಫೀಟ್ ಉದ್ದಂದು ಪಿರಮಿಡ್ ಗಳನ್ನ ಅವರ ಮನೆಯ ಮೇಲೆ ಟಾಪ್ ನಲ್ಲಿ ಅದನ್ನ ಸರಿಯಾದ ಆಂಗಲ್ ನಲ್ಲಿ ಮಾಡಿಸ್ಬಿಟ್ಟು ಅಲ್ಲಿ ಕೆಳಗಡೆ ಕುತ್ಕೊಂಡು ಅದರ ಮುಖಾಂತರ ಧ್ಯಾನ ಮಾಡಿ ಆ ವಿಶ್ವ ಚೈತನ್ಯ ಶಕ್ತಿಯನ್ನ ದ್ವಿಗುಣಗೊಳಿಸ್ಕೊಳ್ತಾ ಇದಾರೆ. ಏನಿದು ಪಿರಮಿಡ್? ಹೊಸಬರಿಗೆ ಹಳಬರಿಗೆ ಅಂತ ಬಹುಶಃ ಗೊತ್ತಿರುತ್ತೆ. ಹೊಸಬರಿಗೆ ಒಂದಿಷ್ಟು ವಿಶ್ಲೇಷಣೆ ಕೊಟ್ಟು ನೆಕ್ಸ್ಟ್ ಆ ವಿಷಯಕ್ಕೆ ಬರ್ತೀನಿ ಮಾಸ್ಟರ್ಸ್. ಪಿರಮಿಡ್ ನೀವು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಕೇಳಿದ್ರೆ, ಈಜಿಪ್ಟ್ ನಲ್ಲಿ ಇರ್ತಕ್ಕಂಥ ಪಿರಮಿಡ್, ಅಲ್ಲಿ ಇರ್ತಕ್ಕಂಥ ಪಿರಮಿಡ್ ಕೆಳಗಡೆ ಡೆಡ್ ಬಾಡೀಸ್ ಅಂದ್ರೆ ಮಾಮಾಸ್ ಇದು ಹೇಳ್ತಾರದು ಪದದಲ್ಲಿ, ಮಮ್ಮೀಸ್. ಆ ಮಮ್ಮೀಸ್ ಗಳನ್ನ ಎಷ್ಟೋ ತಿಂಗಳು ವರ್ಷಗಳ ಕಾಲ ಇಟ್ಟರೂ ಕೂಡ ಯಾವುದೇ ಅದು ಕೆಟ್ಟಿಲ್ಲ, ದೇಹ ಯಾವುದೇ ರೀತಿ ಹಾಳಾಗಿರದೆ ಇರತಕ್ಕಂಥದ್ದನ್ನ ಅವ್ನು ಗಮನಿಸಿದ್ರು. ಹಾಗಾದ್ರೆ ಅಂತದ್ದು ಏನಿದೆ ಅದರಲ್ಲಿ? ಆ ಪಿರಮಿಡ್ ಕೆಳಗಡೆ ಇದ್ರೆ ಅದು ಏನಾಗುತ್ತೆ? ಅಲ್ಲಿ ಒಂದು ವಿಶ್ವ ಚೈತನ್ಯ ಶಕ್ತಿ ಅದ್ರ ಮುಖಾಂತರ ಬರುತ್ತೆ. ಅದಕ್ಕೊಂದು ಆಂಗಲ್, ಅದು ಕೋನ, ಸರಿಯಾದ ಕೋನದಿಂದ ರಚನೆ ಮಾಡಿದ್ರೆ ಮಾತ್ರ ಅದಾಗುತ್ತೆ. ಆ ರೀತಿಯಲ್ಲಿ ಪಿರಮಿಡ್ ಗಳನ್ನ ಈಜಿಪ್ಟ್ ನಲ್ಲಿ ರೆಡಿ ಮಾಡಿದ್ರೆ ಅದನ್ನೇ ಸ್ಟಡಿ ಮಾಡ್ಬಿಟ್ಟು, ಈಗಿನವರು ಸ್ಟಡಿ ಮಾಡ್ಬಿಟ್ಟು ಏನಿದ್ರೆ ಇದು ವಿಶೇಷತೆ ಅಂತ ಹೇಳ್ಬಿಟ್ಟು ಅದನ್ನೇ ಸೇಮ್ ಆಂಗಲ್ ಕೊಟ್ಟುಬಿಟ್ಟು ಆ ಸರಿಯಾದ ಕೋನವನ್ನೇ ಕೊಟ್ಟು ಸಣ್ಣ ಪ್ರಮಾಣದಲ್ಲಿ ರೆಡಿ ಮಾಡಿದ್ದಾರೆ. ಅದ್ರ ಕೆಳಗೆ ಕುತ್ಕೊಂಡು ನಾವು ಧ್ಯಾನ ಮಾಡಿದಾಗ್ಲೂ ಕೂಡ ಆ ಈಜಿಪ್ಟ್ ಪಿರಮಿಡ್ ಕೆಳಗಡೆ ಕುತ್ಕೊಂಡು ನಮಗೆ ಧ್ಯಾನ ಮಾಡಿದ್ರೆ ಏನ್ ಎನರ್ಜಿ ಸಿಗುತ್ತೆ ಅಷ್ಟೇ ಎನರ್ಜಿ ಕೂಡ ಇಲ್ಲಿ ಸಿಗ್ತಾ ಇದೆ. ಹೀಗಿದ್ದಾಗ ಆ ಪಿರಮಿಡ್ ಗಳು ಬಳಕೆ ಮಾಡೋದ್ರಿಂದ ಏನ್ ನಮಗೆ ಎನರ್ಜಿ ಸಿಗುತ್ತೆ ಅಂತಂದ್ರೆ, ಜಸ್ಟ್ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಕೊಡ್ತೀನಿ. ಇವತ್ತು ವಿಶ್ವ ಧ್ಯಾನ ದಿನಾನೇ ಆಚರಣೆ ಮಾಡ್ತಾ ಇದೀವಿ, ಲಾಸ್ಟ್ ಮಂತ್ 21 ಫಸ್ಟ್ಗೆ. ಹೌದಾ? ಅದ್ ಹೆಂಗ್ ಸಾಧ್ಯ ಆಯ್ತು? ಪತ್ರಿಜಿ ಗುರುಗಳ ಕನಸಿತ್ತದು. ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರಿ ಜಗತ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಶಾಕಾಹಾರಿಗಳಾಗ್ಲಿ, ಎಲ್ಲರೂ ಕೂಡ ಧ್ಯಾನಿಗಳಾಗ್ಲಿ, ಎಲ್ಲರೂ ಕೂಡ ಎಲ್ಲ ಕಡೆನೂ ಕೂಡ ಪಿರಮಿಡ್ ಗಳನ್ನು ಬಳಕೆ ಮಾಡ್ಲಿ ಅಂತಕ್ಕಂಥದ್ದು. ಹಂಗಾರೆ ಯಾಕಷ್ಟು ಒತ್ತು ಕೊಟ್ಟಿರೋದಕ್ಕೆ ಅಂತಂದ್ರೆ, ಪಿರಮಿಡ್ ಕೆಳಗಡೆ ಕುತ್ಕೊಂಡು ನೀವು ಧ್ಯಾನ ಮಾಡೋದ್ರಿಂದ ಎಷ್ಟು ನಿಮಗೆ ಕ್ಯಾಲ್ಕುಲೇಟ್ ಆಗಿ ಜಾಸ್ತಿ ಸಿಗುತ್ತೆ ಎನರ್ಜಿ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಕಾಮನ್ ಆಗಿ ನೀವು ಸಂತೆಯಲ್ಲಿಯೋ ಅಥವಾ ಸಿಟಿ ಪಟ್ಟಣಗಳಲ್ಲಿ
12 ತಾಸು ಕುತ್ಕೊಂಡು ಧ್ಯಾನ ಮಾಡಿದ್ರೆ ನಿಮ್ಗೆ ಎಷ್ಟು ಒಂದು ಪ್ರಮಾಣದಲ್ಲಿ ನಿಮಗೆ ಆ ಎನರ್ಜಿ ಸಿಗುತ್ತಲ್ಲ, ಕಾಸ್ಮಿಕ್ ಎನರ್ಜಿ, ಅದು ಅದೇ ಆ ಜನನಿಬಿಡ ಪ್ರದೇಶ ಬಿಟ್ಟು ಹೊರಗಡೆ ಗುಡ್ಡ ಬೆಟ್ಟಗಳಲ್ಲಿ ಬರೀ 6 ತಾಸು ಮಾಡಿದ್ರೆ ಸಾಕು, ನಿಮ್ಗೆ ಅಷ್ಟು ಎನರ್ಜಿ 12 ತಾಸು ಮಾಡಿದಷ್ಟು ಬರೀ 6 ತಾಸಿನಲ್ಲಿ ಸಿಗುತ್ತೆ. ಅಲ್ಲಿ 6 ತಾಸು ಮಾಡೋದಕ್ಕಂತಲೂ ನೀವು ಸಮುದ್ರದ ದಂಡೆಯಲ್ಲಿ ಅಥವಾ ದೇವಸ್ಥಾನದ ಶಿಖರ ಇರ್ತಕ್ಕಂತ ಗರ್ಭಗುಡಿ ಇರುತ್ತಲ್ಲ, ಅದ್ರ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಬರೀ 3 ತಾಸು ಮಾಡಿದ್ರೆ ಸಾಕು, ನಿಮ್ಗೆ ಅಷ್ಟು ಎನರ್ಜಿ ಸಿಗುತ್ತೆ. ಎಷ್ಟು? ಅಲ್ಲಿ 12 ತಾಸು ಸಿಕ್ಕದ್ದು ಇಲ್ಲಿ 6 ತಾಸು ಸಿಗೋದು ಬರೀ 3 ತಾಸು ಸಿಗುತ್ತೆ. ಈ ಪಿರಮಿಡ್ ಕೆಳಗಡೆ ನೀವು ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ಹಂಗಂತ ಈಜಿಪ್ತಿಗೆ ಹೋಗ್ಬೇಕಾಗಿಲ್ಲ. ನೀವು ಮನೆಯಲ್ಲಿನೇ 2x2 ಪಿರಮಿಡ್ ಅನ್ನ ತರಿಸ್ಕೊಂಡು ಇಟ್ಕೊಂಡು ನಮ್ ಫೌಂಡೇಶನ್ ಸಿಗ್ತವೆ. ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ತಗೊಂಡ್ರೆ ನಾನೇ ನಿಮ್ಗೆ ತಲುಪಿಸ್ತಕ್ಕಂಥ ಕೆಲಸನ ಕೂಡ ಮಾಡ್ತೀನಿ. ಕೆಲವ್ರು ಹೇಳ್ಬೋದು ಎಲ್ಲಿ ಸಿಗ್ತವೆ ಅಂತಂದ್ರೆ, ಹೌದಾ? ಆ ಪಿರಮಿಡ್ ಕೆಳಗಡೆ ಕುತ್ಕೊಂಡು ನೀವು ಧ್ಯಾನ ಮಾಡೋದ್ರಿಂದ 12 ತಾಸು ಬೇಡ, 6 ತಾಸು ಬೇಡ, 3 ತಾಸು ಬೇಡ, ಒಂದೇ 1 ತಾಸು ನೀವು ಮೆಡಿಟೇಷನ್ ಮಾಡಿದ್ರೆ ಸಾಕು, ದಿನಕ್ಕೆ 1 ತಾಸು ಧ್ಯಾನ ಮಾಡಿದ್ರೆ ಸಾಕು, ಆ ಅಷ್ಟು ಎನರ್ಜಿಯನ್ನ ನೀವು ಸಂಗ್ರಹ ಮಾಡ್ಕೋಬಹುದು ಸ್ನೇಹಿತರೆ. ನೋಡ್ರಿ ಎಷ್ಟು ಅದ್ಭುತ ಅಲ್ಲ? ಹೆಂಗೆ ಸಾಧ್ಯ ಇದು? ಅದ್ ಹೆಂಗ್ ನಂಬೋದು? ಅಲ್ಲೇನ್ ಜಾದು ಐತಾ? ಅದೇನ್ ಮಂತ್ರ ಐತಾ? ಅದ್ ಹೆಂಗೆ ಅಂತ ನೀವು ಪ್ರಶ್ನೆ ಮಾಡೋದು ಹೊಸಬ್ರು. ನೋಡಿ ಮಾಸ್ಟರ್ಸ್, ನೀವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಆ ಸ್ಕೂಲಲ್ಲಿ ಒಂದು ಪೇಪರ್ ಬಿಟ್ಟು ಬೇಸಿಗೆ ಸಮಯದಲ್ಲಿ ಒಂದು ಬೂತ್ ಕನ್ನಡಿ ಅಂತ ಹೇಳ್ತೀವಿ ನಾವು, ಆ ಕನ್ನಡಿಯನ್ನು ಹಿಡಿತಾ ಇದ್ರು. ಆ ಪೇಪರ್ ಮೇಲೆ ಒಂದೇ ಕಡೆ ಹಿಡಿದ್ರೆ ಮಾತ್ರ ವರ್ಕ್ ಆಗ್ತಾ ಇತ್ತು. ಅದನ್ನ ಸೇಕ್ ಮಾಡಿದ್ರೆ ಮುಂಜಾನೆ ಸಂಜೆ ತನಕ ಹಿಡಿದ್ರು ಏನು ವರ್ಕ್ ಆಗ್ತಿರ್ಲಿಲ್ಲ. ಒಂದೇ ಗಂಟೆ ಕಾನ್ಸ್ಟೆಂಟ್ ಆಗಿ ಸ್ಥಿರವಾಗಿ ಹಿಡ್ಕೊಂಡಾಗ ಕೆಲವೇ ನಿಮಿಷಗಳಲ್ಲಿ ಸೂರ್ಯನ ಪ್ರಖರವಾದ ಕಿರಣಗಳು ಏಕೀಕರಣಗೊಂಡು ಒಂದೇ ಕಡೆ ಫೋಕಸ್ಗೊಂಡಾಗ ಅಲ್ಲಿ ಹಾಳಿ ಆಟೋಮೆಟಿಕ್ಲಿ ಯಾವುದೇ ಮದ್ದು, ಟಾರ್ಚರ್ ಹೊಡೆದಿಲ್ಲ, ಲೈಟ್ ಹೊಡೆದಿಲ್ಲ, ಅಥವಾ ಕಡ್ಡಿ ಕೆರಲ್ಲ, ಹಾಳಿ ಬೆಂಕಿ ಎತ್ತಿ ಉರಿತಾ ಇದೆ. ಹಂಗಾರೆ ಅಲ್ಲಿ ಯಾರು ನಿಂಬೆಹಣ್ಣು ಮುಳ್ಸಿದ್ರು? ಅಲ್ಲಿ ಯಾವ ಮಂತ್ರ ಹೇಳಿದ್ರು? ಅಲ್ಲಿ ಯಾವ್ದು ಇಲ್ಲ. ಅದು ಸೈನ್ಸ್ ಹೇಳ್ತಾರ ಇಂಗ್ಲಿಷ್ ಬಲ್ಲವರು, ದಟ್ ಈಸ್ ಸೈನ್ಸ್ ಅಂತೇಳಿ. ಹಂಗ ಅದು ವಿಜ್ಞಾನ. ಅದ್ ಹೆಂಗೆ ಕಣ್ಣಿದ್ರಿಗೇನೆ ನಿಮ್ಗೆ ಬೂತ್ಕಂಡಿ ಹಿಡಿದಾಗ 2 ನಿಮಿಷ 3 ನಿಮಿಷ ಪೇಪರ್ ಬೆಂಕಿ ಹಚ್ಚಿ ಸುಡ್ತಲ್ಲ, ಆ ಶಕ್ತಿಯನ್ನ ಕೇಂದ್ರೀಕರಣಗೊಳಿಸಿ ಒಂದೇ ಕಡೆ ಕೊಟ್ಟಾಗ, ಫೋಕಸ್ ಕೊಟ್ಟಾಗ ಅಲ್ಲಿ ವರ್ಕ್ ಆಗುತ್ತೆ. ಹಂಗೆ ಆಸ್ ಇಟ್ ಈಸ್ ಆ ಪಿರಮಿಡ್ ಕೆಳಗಡೆ ಕುತ್ಕೊಂಡು ಒಂದೇ 1 ತಾಸು ನೀವು ಧ್ಯಾನ ಮಾಡಿದ್ರೆ ಸಾಕು, ನಿಮ್ಗೆ ಏಕಾಗ್ರತೆ ಜಾಸ್ತಿ ಬರುತ್ತೆ, ಆ ಶಕ್ತಿ ನಿಮ್ಗೆ ಸಿಗುತ್ತೆ. ಇದನ್ನ ನೀವು ಪರೀಕ್ಷೆ ಮಾಡ್ಬೋದು. 21 ದಿನ ಮಿಸ್ ಮಾಡ್ದಂಗೆ ಪ್ರತಿ 1 ದಿನ ಒಂದು ಟೈಮ್ ಮಾಡ್ಕೊಂಡು ಪರ್ಫೆಕ್ಟ್ ಆಗಿ 1 ಗಂಟೆ ಕಣ್ಣು ತೆಗಿಯಂಗಿಲ್ಲ, ದೇಹ ಮಿಸ್ ಮಾಡಂಗಿಲ್ಲ. 1 ಗಂಟೆ 21 ದಿವಸ ಧ್ಯಾನ ಮಾಡ್ರಿ, ಅಗಾಧವಾದ ಆರೋಗ್ಯದಲ್ಲಿ ಬದಲಾವಣೆ ಕಾಣ್ತೀರಾ ನೀವು. ಹೌದ್ರಾ? ಜೊತೆಗೆ ಆ ಧ್ಯಾನ ಮಾಡ್ತಕ್ಕಂಥ ಸಮಯದಲ್ಲಿ 1 ಗ್ಲಾಸ್ ನೀರನ್ನ ಅದ್ರ ಜೊತೆಯಲ್ಲಿ ಇಟ್ಕೊಂಡು, ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೊಂಡು ಆ ಧ್ಯಾನ ಮುಗಿದ್ಮೇಲೆ ಆ ನೀರನ್ನ ಸೇವನೆ ಮಾಡಿದ್ದೆ ಆದಲ್ಲಿ ನಿಮಗೆ ಎನರ್ಜಿ ಮುಖಾಂತರ, ಪಿರಮಿಡ್ ಮುಖಾಂತರ ನಿಮ್ಮ ದೇಹದ ಮೇಲೆ ಶಕ್ತಿ ಬಂದ್ರೆ ಆ ನೀರಿಗೂ ಕೂಡ ಶಕ್ತಿ ಬಂದಿರುತ್ತೆ. ಆ ನೀರನ್ನು ನೀವು ಸೇವನೆ ಮಾಡಿದ್ರೆ ಇನ್ನೂ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿಗೆ ಬದಲಾವಣೆ ಫಾಸ್ಟ್ ಆಗುತ್ತೆ. ಆದ್ರಿಂದ ಇದನ್ನ ನೀವು ಮಾಡಿದವರ ಅನುಭವ ನೀವು 4 ಜನರದ ಅನುಭವ ಹೇಳಿಸ್ತೀನಿ ನಾನು ಇವಾಗ, ಎಷ್ಟೊಂದು ಬೆನಿಫಿಟ್ ಆಯ್ತು ಅಂತ ಹೇಳಿ. ಹಾಗೆ ಆ ಪಿರಮಿಡ್ ನ ಬೆನಿಫಿಟ್ ಆ ತರ ಇದೆ. ಅದಕ್ಕೆ ಆ ಪಿರಮಿಡ್ ಗಳನ್ನ ಬಳಕೆ ಮಾಡಿ ಅದ್ರ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದನ್ನ ಮಾಡೋದ್ರಿಂದ ಇನ್ನೂ ಒಂದು ಏನ್ ಲಾಭ ಅಂದ್ರೆ, ಕೆಲವ್ರು ಹೇಳ್ತಾರ, ಸರ್ ನಾ 1 ವರ್ಷದಿಂದ ಧ್ಯಾನ ಮಾಡ್ತಿದ್ದೀನಿ, 6 ತಿಂಗಳಿಂದ ಮಾಡ್ತಾನೆ, 3 ತಿಂಗಳಿಂದ ಮಾಡ್ತಾನೆ, ನನಗೆ ಏಕಾಗ್ರತೆನೆ ಬರ್ತಾ ಇಲ್ಲ, ಧ್ಯಾನದ ಒಳಗನೆ ಹೋಗ್ತಾ ಇಲ್ಲ, ಬರೀ ಆಲೋಚನೆಗಳು, ಥಾಟ್ಸ್ ಮುಗಿದು ಹೋಗಿದ್ದು ಮುಂದಾಗೋದು, ಬರೀ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯಕಾಲ ಅಂತ ಹಂಗ ಅದೇ ಆಲೋಚನೆ ಬರ್ತಾವ ಸರ್, ನನಗೆ ಸ್ಥಿರತೆ ಬರ್ತಾ ಇಲ್ಲ, ಎಂತ ಮಾಡೋದು? ಈ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ನೀವು ಮಾಡ್ತಕ್ಕಂಥ ಸಿಸ್ಟಮ್ ಇದೆ, ಅನುಲೋಮ ವಿಲೋಮಗಳನ್ನ ನಿಧಾನವಾಗಿ ಕೌಂಟ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರೆ, ಹೇಗೆ ನಿಧಾನವಾಗಿ ಉಸಿರನ್ನ 1 2 3 4 ಒಳಗಡೆ ತಗೊಳ್ಳೋದು, 1 2 ಹೋಲ್ಡ್ ಮಾಡೋದಲ್ಲಿ, 1 2 3 4 5 6 6 ಕೌಂಟ್ ಆಗೋರಿಗೆ ಹೊರಗಡೆ ರಿಲೀಸ್ ಮಾಡೋದು. ಹಿಂಗ ರಿಪೀಟ್ 8 ರಿಂದ 10 ಸರಿ ಮಾಡಿದ್ರೆ ಸಾಕು, ಟೋಟಲ್ ನೀವು ಏಕಾಗ್ರತೆ ಹೋಗ್ಬಿಡ್ತೀರಾ. ಯಾಕಂದ್ರೆ ನಿಮ್ಗೆ ಗಮನ ಟೋಟಲಿ ಕೌಂಟ್ ನಲ್ಲಿ ಹೋಗುತ್ತೆ. ಆಮೇಲೆ ಉಸಿರನ್ನೇ ಗಮನಿಸ್ತಿರ್ತೀವಿ ನೀವು. ಆ ಮನಸ್ಸು ಹೆಂಗೆ ಅಂದ್ರೆ ಮರ್ಕಟ್ಟ ಅಂತ ಹೇಳ್ತಾರೆ, ಅದಕ್ಕೆ ಹಂಗಿದ್ದಂಗೆ ಹೋಗಿ ಬಿಡುತ್ತೆ. ಯಾವ್ದಕ್ಕಾರ ಅಲ್ಲಿ ಒಂದು ಡನ್ ಅಂತ ಸೌಂಡ್ ಆದ್ರೆ ಸಾಕು, ಯಾರೋ ಗುಡಿಯ ಗಂಟಿ ಹೊಡೆದ್ರು ನಾವು, ಅಲ್ಲಿ ಪಕ್ಕದಲ್ಲಿ ಒಳಗಡೆ ಅಡಿಗೆ ಮನೆ ಒಂದ್ ಏನಾರ ಬಿದ್ರೆ ಸಾಕು, ನಮ್ಮ ತಂಗಿ ಏನೋ ಚೆಲ್ಲಿದ್ಲು ನೋಡಿ, ಹೆಂಗ್ ಓಡಿ ಹೋಗುತ್ತೆ ಅದು. ಅದಕ್ಕೆ ಆ ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕ್ಲಿ ಸ್ಥಿರತೆ ಬರುತ್ತೆ.
ಅವಾಗ ನಿಮಗೆ ಆಟೋಮೆಟಿಕ್ಲಿ 8ರಿಂದ 10 ನಿಮಿಷದಲ್ಲಿ ನಿಮ್ಗೆ ಏಕಾಗ್ರತೆ ಬರುತ್ತೆ. ನಿಮ್ಗೆ ಗೊತ್ತಿಲ್ಲದಂಗೆ ನೀವು ಧ್ಯಾನಸ್ಥರಾಗ್ಬಿಡ್ತೀರಾ. ಈ ತರದ ಧ್ಯಾನವನ್ನ ನಾ ಹೇಳ್ತಾ ಇರೋದು. ಈ ತರದ ಧ್ಯಾನವನ್ನ ಪ್ರತಿ ದಿವಸ ನಿಮ್ಮ ವಯಸ್ಸಿಗೆ ತಕ್ಕಂಗೆ, ಉದಾಹರಣೆಗೆ 25 ವರ್ಷ ಇದ್ರೆ 25 ನಿಮಿಷ, 50 ವರ್ಷ ಇದ್ರೆ 50 ನಿಮಿಷ, 80 ವರ್ಷ ಇದ್ರೆ 80 ನಿಮಿಷ ಪ್ರತಿದಿನ ಮಿಸ್ ಮಾಡದಂಗೆ 21 ದಿನಗಳ ಕಾಲ ನೀವು ಮಾಡಿದ್ದೆ ಆದಲ್ಲಿ ನಿಮ್ಮ ದೇಹದಲ್ಲಿ ಎಷ್ಟೋ ಅಲೋಪತಿ ಮೆಡಿಸಿನ್ಗಳನ್ನ ಇಲ್ಲದಂತೆ ನೀವು ಲೈಫ್ ಲೀಡ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಎಷ್ಟೊಂದು ದೇಹದಲ್ಲಿ ಇರ್ತಕ್ಕಂಥ ಪೇನ್ಸ್ಗಳು ಆಟೋಮೆಟಿಕ್ಲಿ ರಿಲೀಸ್ ಆಗ್ತವೆ. ನೀವು ಬಂದಂತ ಎಷ್ಟೋ ಭಯಂಕರ ಏನಂತಂದ್ರೆ ಒತ್ತಡಗಳು ಅಂತ ಹೇಳ್ತಿರಲ್ಲ, ಸ್ಟ್ರೆಸ್, ಆ ಒತ್ತಡದಿಂದ ಹೊರ ಬರ್ತೀರ. ಹೌದಾ? ಹೀಗಿದ್ದಾಗ ನೀವು ಹೇಳ್ಬೋದು, ಇಲ್ಲ ಸರ್ ಇಷ್ಟೊಂದು ಕಾನ್ಫಿಡೆಂಟ್ ಹೆಂಗ್ ಹೇಳ್ತೀರಾ? ನೋಡಿ ಮಾಸ್ಟರ್ಸ್, ನಾನು ಕೂಡ ಮೇಡಮ್ ಪದೇ ಪದೇ ಕೇಳ್ತಿರ್ತೀನಿ, ಯಾಕಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಮಾತಾಡೋದು ಕೇಳ್ತಾ ಇತ್ತಲ್ರ? ಕೇಳ್ತಾ ಇದೆ ಸರ್. ಥ್ಯಾಂಕ್ ಯು. ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ನಾನು ಅಗ್ರಿಕಲ್ಚರಿಸ್ಟ್, ವ್ಯವಸಾಯಗಾರ. ನಂದು ಬೆಳಗಿಂದ 6ಕ್ಕೆ ನಮ್ಮ ಶಿಫ್ಟ್ ನೋಡಿ, ಆ ಬೆಳಗ್ಗೆ 3 ಗಂಟೆಗೆ ಲೈನ್ ಹಾಕ್ತಾರೆ, ಅವಾಗ ಹೊಲಗಡೆ ಹೋಗಿ ಬರ್ಬೇಕು. ಬೆಳಗ್ಗೆ 3ಕ್ಕೆ ಹಾಕಿರ 10 ಗಂಟೆ ತನಕ ಲೈನ್ ಇರುತ್ತೆ. ಹೌದಾ? ಮತ್ತೆ ಅದು ಕೆಲಸ ಮಾಡ್ಕೊಂತ, ಕ್ಲಾಸ್ ಕೇಳ್ಕೊಂತ, ಮತ್ತೆ ಹೊಲದಲ್ಲಿ ಹಗಲಿ ಕೆಲಸ ಮಾಡ್ಕೊಂತ, ಹಸು ಮೇಯಿಸೋದು, ಮೇವು ತರೋದು, ಹಾಲು ಹಾಕೋದು ಎಲ್ಲ ವರ್ಕ್ ಮಾಡ್ತಾ ಇದೀವಿ. ಈ ಹೆಚ್ಚಿಗೆ ಕೆಲಸ ಮಾಡ್ಬೇಕು, ನನಗೆ ಖುಷಿ. ಕೆಲಸ ಮಾಡಿದಷ್ಟು ನನಗೆ ಆರೋಗ್ಯ ಚೆನ್ನಾಗಿರುತ್ತಲ್ಲ ಅಂತೇಳಿ ದೇಹದಿಂದ ಬೆವ್ರು ಹೋಗ್ತಿರ್ಬೇಕು, ಟಾಕ್ಸಿನ್ ಹೋಗ್ತಿರ್ಬೇಕು. ಮನೆ ಹೆಂಗ್ ಯಾವಾಗ ಸ್ವಚ್ಛ ಇರುತ್ತೆ, ಕ್ಲೀನ್ ಇದ್ರೆ, ಕ್ಲೀನ್ ಇರ್ಬೇಕಂದ್ರೆ ಕಸ ಹೊಡಿತಿರ್ಬೇಕು. ಕಸ ಹೊಡೆದು ಹೊರಗೆ ಹೋಗ್ತಾ ಇದ್ರೆ ಮನೆ ಕ್ಲೀನ್ ಇರುತ್ತೆ. ಹಂಗೆ ನಮ್ ದೇಹದಿಂದ ಟಾಕ್ಸಿನ್ ಬೇಡವಾಗಿದ್ದು ಹೊರಗೆ ಹೋಗ್ತಾ ಇತ್ತು ಅಂದ್ರೆ ನಾವು ಆರೋಗ್ಯವಾಗಿರ್ತೇವೆ. ಆರೋಗ್ಯ ಇದ್ರೆ ನಮ್ಗೆ ಹುರುಪು ಬರುತ್ತೆ, ಹುಮ್ಮಸ್ ಬರುತ್ತೆ, ಮಾತಾಡ್ಲಿಕ್ಕೆ, ಕೇಳಲಿಕ್ಕೆ, ಹೇಳಲಿಕ್ಕೆ, ಏನಾದ್ರೂ ನೋಡ್ಲಿಕ್ಕೆ, ಕಲಿಲಿಕ್ಕೆ, ಇವೆಲ್ಲದ ಯಾವಾಗ ಬರುತ್ತೆ? ನಾವು ಆರೋಗ್ಯವಿದ್ದಾಗ. ಆರೋಗ್ಯ ಇಟ್ಕೋಬೇಕು ಅಂತಂದ್ರೆ ಬರೀ ದೇಹ ಅನ್ನಮಯ ಕೋಶ, ಇದಕ್ಕೆ ಚೆನ್ನಾಗಿ ಅನ್ನ ಕೊಟ್ರೆ ಇದು ಆರೋಗ್ಯವಿರುತ್ತೆ. ಬಟ್ ಮನೋಮಯ ಕೋಶ, ಆತ್ಮಮಯ ಕೋಶ, 3 ಅದಾರಲ್ಲ ದೇಹದೊಳಗೆ. ಈ ನಮ್ಮಲ್ಲಿ 3 ಇದ್ದಾರೆ. 3ನ ಆರೋಗ್ಯವಾಗಿ ಇಡ್ಬೇಕಲ್ಲ. ಮನೋಮಯ ಕೋಶ ಚೆನ್ನಾಗಿರ್ಬೇಕು ಅಂತಂದ್ರೆ ಒಳ್ಳೊಳ್ಳೆ ಥಾಟ್ಸ್, ಒಳ್ಳೆ ಆಲೋಚನೆಗಳು, ಒಳ್ಳೆ ವ್ಯಕ್ತಿಗಳ ಸಂಬಂಧ, ಅವ್ರ ಜೊತೆ ಬಿಹೇವಿಯರ್, ಅವೆಲ್ಲವೂ ಕೂಡ ನಮಗೆ. ಮತ್ತೆ ಪರಿಸರ ಜೊತೆ ನಮಗೆ ಸಂಬಂಧ, ಪ್ರಾಣಿ ಪಕ್ಷಿಗಳ ಜೊತೆ ಸಂಬಂಧ, ಮನೆ ಜೊತೆ ಸಂಬಂಧ, ಗೃಹ ಉಪಯೋಗಿ ವಸ್ತುಗಳ ಜೊತೆ ಸಂಬಂಧ, ಇವೆಲ್ಲವನ್ನ ನಾವು ಲವ್ ಮಾಡಿದ್ರೆ, ಪ್ರೀತಿ ಮಾಡಿದ್ರೆ ಮನೋಮಯ ಕೋಶ ಚೆನ್ನಾಗಿರುತ್ತೆ. ಗ್ರಾಟಿಟ್ಯೂಡ್ ಕೊಡೋದ್ರಿಂದ ನಾವು ಖುಷಿಯಾಗಿರ್ತೀವಿ. ತಗೊಂಡ್ರಿಗೆ ಏನು ಸಿಗುತ್ತೋ ಗೊತ್ತಿಲ್ಲ, ಬಟ್ ನಾವು ಕೊಟ್ಟಾಗ ನನಗೆ ತೃಪ್ತಿ ಇರುತ್ತೆ. ಅಟ್ಲೀಸ್ಟ್ ಅವ್ರನ್ನ ಹೆಲ್ಪ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ ಅಂತೇಳಿ. ಮನೋಮಯ ಕೋಶ ಚೆನ್ನಾಗಿರುತ್ತೆ. ಇನ್ನು ಆತ್ಮೀಯ ಕೋಶ, ಈ ತರದ ಕ್ಲಾಸ್ ಸಿಕ್ಕಿದ್ದೆ ನೀವೆಲ್ಲರ ಆತ್ಮಗಳು ಪರಿಶುದ್ಧ ಆಗಿದ್ದಕ್ಕೇನೆ ಈ ಕ್ಲಾಸ್ ಸಿಕ್ಕಿದೆ ನಿಮಗೆ. ಮಹಾವತಾರ್ ಫೌಂಡೇಶನ್ ನಿಮಗೆ ಲಿಂಕ್ ಸಿಕ್ಕಿದೆ, ನೀವು ಪರಿಚಯ ಆಗಿದೆ, ನೀವು ಬರ್ತಾ ಇದ್ರಿ ಅಂದ್ರೆ ನಿಮ್ಮ ಆತ್ಮ ಪರಿಶುದ್ಧವಾಗಿದೆ. ಯಾವುದೋ ಒಂದು ಜನ್ಮದಲ್ಲಿ ನೀವು ಮಾಡಿರ್ತಕ್ಕಂತ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಮಹಾವತಾರ ಫೌಂಡೇಶನ್ ಲಿಂಕ್ ಸಿಕ್ಕಿದೆ ನಿಮಗೆ. ಆದ್ರಿಂದ ಇಲ್ಲಿ ಸಿಗ್ತಕ್ಕಂಥ ಎಲ್ಲ ಜ್ಞಾನ ತಗೊಂಡಾಗ ನಿಮಗೆ ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ತೀರಾ. ಇವತ್ತು ಬೆಳಗಿನ ಸೆಷನ್ ಅಲ್ಲಿ ನಮ್ಮ ಮೇಡಮ್ ಹೇಳ್ತಾ ಇದಾರೆ, ಮಹಾವತಾರ್ ಬಾಬಾಜಿ ಸ್ವತಃ ಬಂದು ಅವ್ರಿಗೆ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಿ ಬರ್ಸ್ತಕ್ಕಂಥದ್ದನ್ನ ಇವತ್ತು ವಾಚನ ಮಾಡ್ತಾ ಇದಾರೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, ಅದು ಕಂಟಿನ್ಯೂ ಆಗ್ತಾ ಇದೆ ಪ್ರತಿದಿನ. ನೋಡಿ ಎಂತೆಂತ ಮಾಸ್ಟರ್ಸ್ ಕರ್ಕೊಂಬಂದ್ ನಮಗೆ ಕ್ಲಾಸಸ್ ಕೊಡ್ತಾ ಇದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಲೈಫ್ ಹೆಂಗೋ ಹೋಗ್ಬಿಡ್ತಿತ್ತು, ಬಟ್ ಈ ಕ್ಲಾಸ್ ಸಿಕ್ಕಿದ್ದಕ್ಕ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯಗಳು ನಮಗೆ ಸಿಕ್ಕಿದಾವೆ. ಹೇಳ್ತಾರೆ ಒಂದ್ಸರಿ ಒಂದ್ ಕಡೆ ಕವಿಗಳು, ರವಿ ಕಾಣದ್ದನ್ನ ಕವಿ ಕಂಡ ಅಂತೇಳಿ. ಸೂರ್ಯ ಅವನ್ ಕಿರಣಗಳಿಂದ ಕಾಣಕ್ ಆಗದೆ ಇದ್ದದನ್ನ ಕವಿ ಕಂಡಂತ ನಮ್ಮ ಕಲ್ಪನೆ ಒಳಗ. ಹಂಗ ಮಹಾವತಾರ ಫೌಂಡೇಶನ್ ನಮಗ್ ಗೊತ್ತೇ ಇರದಂತ ವಿಷಯಗಳನ್ನ ತಂದು ನಮಗ್ ಪರಿಚಯ ಮಾಡಿಸ್ತಾ ಇದೆ. ಅದ್ ಹೆಂಗ್ ಸಾಧ್ಯ? ನಮ್ಮ ನಿಮ್ಮಗಳ ಆತ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪುಣ್ಯದ ಫಲ. ಈ ಫಲ ಇನ್ನೂ ಜಾಸ್ತಿ ಆಗ್ಬೇಕು, ಇನ್ನೂ ದ್ವಿಗುಣ ಆಗ್ಬೇಕು ಅಂತಂದ್ರೆ ನೀವು ಫಸ್ಟ್ ಡಿಸೈಡ್ ಮಾಡಿ, ಅದೇನೋ ಆಗ್ಲಿ, ಫಸ್ಟ್ ಸರ್ ಹೇಳ್ದಂಗ ಒಂದ್ ಪಿರಮಿಡ್ ಅಂತ ತರ್ಸ್ಕೊಳ್ತೀನಿ. ಪಿರಮಿಡ್ ಕೆಳಗಡೆ ಕುತ್ಕೊಂಡು ನಾನ್ ಫಸ್ಟ್ ಪ್ರಯೋಗ ಮಾಡ್ಕೊಳ್ತೀನಿ, ನಾನ್ ಧ್ಯಾನ ಮಾಡ್ತೀನಿ, ಅದ್ರ ಫಲ ನಾನ್ ತಗೊಳ್ತೀನಿ. ನೆಕ್ಸ್ಟ್ ನನ್ನ ಮನೆಯ ಫ್ಯಾಮಿಲಿ ಇರ್ತಕ್ಕಂಥ ಎಲ್ಲ ಸರ್ಕಲ್ ಏನದಲ್ಲ ಮೆಂಬರ್ಸ್, ಅವ್ರೆಲ್ಲರಿಗೂ ಹೇಳ್ತೇನೆ. ಈಗ ನೋಡಿ, ನನ್ಗೊಬ್ಬನ ಕಡೆ ಒಂದು 100 ಕೋಟಿ ಕೊಟ್ಟು ಒಂದು ಯಾವ್ದೋ ನಡುಗಡ್ಡೆಯಲ್ಲಿ ಇಟ್ಟು ಬಂದ್ರೆ ಒಬ್ಬನೇ ಬದುಕಕ್ ಆಗಲ್ಲ. ಬಾಂಧವ್ಯಗಳು ಬೇಕು. ಒಬ್ಬನೇ ಏನ್ ಮಾಡಕ್ಕಾಗತ್ತೆ? ಬಾಂಧವ್ಯಗಳು ಬೇಕು. ಬಾಂಧವ್ಯಗಳು ಅಂತಂದ್ರೆ ನಾನಿದ್ದೀನಿ ಅಂದ್ರೆ ನನ್ನ ಸಂಗಾತಿ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು. ಎಲ್ಲರೂ ಚೆನ್ನಾಗಿದ್ದಾಗ, ಪ್ರೀತಿಯಿಂದ ಮಾತಾಡಿದ್ರೆ ಮಾತ್ರ ಕುಟುಂಬ ಚೆನ್ನಾಗಿರುತ್ತೆ. ನಾನ್ ಒಂದ್ ಕಡೆ ಮುಖ ಮಾಡ್ಕೊಳ್ಳೋದು, ಅವ್ರು ಒಂದ್ ಕಡೆ ಮುಖ ಮಾಡ್ಕೊಂಡ್ ಕುತ್ಕೊಂಡು ಒಬ್ರಿಗೊಬ್ರು ಮಾತಿಲ್ಲ, ಕತೆ ಇಲ್ಲ ಅಂದ್ರೆ ಪ್ರೀತಿ, ಖುಷಿ, ನೆಮ್ಮದಿ ಇರಲ್ಲ. ಇವೆಲ್ಲವೂ ಬರ್ಬೇಕು ಅಂತಂದ್ರೆ ಫಸ್ಟ್ ನಾನ್ ಡಿಸೈಡ್ ಮಾಡ್ಬೇಕು, ಭಗವಂತ ಇಂಥ ಅವಕಾಶ ಕೊಟ್ಟಿಯಾ, ಅವ್ರು ಏನ್ ಹೇಳ್ತಾ ಇದಾರೆ ಕ್ಲಾಸಸ್ ಅಲ್ಲಿ ಅವೆಲ್ಲವನ್ನ ನನಗೆ ಪೂರೈಸ್ಬಿಟ್ಟಿದೀಯಾ ನೀ ಅಂತಂದು ಗ್ರಾಟಿಟ್ಯೂಡ್ ಕೊಡಿ. ವಿಜುಲೈಸ್ ಮಾಡಿ, ವಿಜುವಲೈಸೇಷನ್ ಅಂತ ಹೇಳ್ತಾರೆ ನೋಡ್ರಿ, ಕಲ್ಪನೆ ಮಾಡ್ಕೊಳ್ಳೋದು. ಕಲ್ಪನೆ ಮಾಡ್ಕೊಂಡದಕ್ಕೆ ಇನ್ನು ಸಿಕ್ಕಿರಲ್ಲ ನಿಮ್ಗೆ, ಆಲ್ರೆಡಿ ಸಿಕ್ಬಿಟ್ಟಿದೆ, ಕೊಟ್ಟಿದ್ದಕ್ಕೆ ಯೂನಿವರ್ಸಿಟಿ ಥ್ಯಾಂಕ್ಸ್ ಹೇಳ್ಬಿಡಿ.
ನೀವು ಆತರ ಥ್ಯಾಂಕ್ಸ್ ಹೇಳೋದ್ರಿಂದ ಯೂನಿವರ್ಸ್ ಒಂದು ಪ್ಲಾನ್ ಮಾಡುತ್ತೆ, ಒಂದು ಡಿಸೈನ್ ಮಾಡುತ್ತೆ. ಹಂಗಾರೆ ಇವ್ರು ಒಂದು ಕಾರ್ ಕೇಳ್ತಿದಾರೆ, ಇವ್ರೊಂದು ಪಿರಮಿಡ್ ಕೇಳ್ತಿದಾರೆ, ಇವ್ರೊಂದು ಆರೋಗ್ಯ ಕೇಳ್ತಿದಾರೆ, ಇವ್ರ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದು ಯೂನಿವರ್ಸ್ ಪ್ಲಾನ್ ಮಾಡುತ್ತೆ. ಅವಾಗ ಏನ್ ಮಾಡ್ತೀವಿ, ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಈ ತರ ಧ್ಯಾನದ ವಿಷಯಗಳನ್ನ ಕೊಡಿಸ್ತೈತೆ. ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ದೇಹ ಚೆನ್ನಾಗಿ, ಅನ್ನಮಯ ಕೋಶ ಚೆನ್ನಾಗಿರ್ಬೇಕಂದ್ರೆ ಸಾತ್ವಿಕ ಆಹಾರಗಳು ನಿಮಗೆ ಸಿಗೋಂಗ್ ಮಾಡುತ್ತೆ. ಇವತ್ತೆಲ್ಲ ರಾಸಾಯನಿಕದಿಂದ ತುಂಬಿರ್ತಕ್ಕಂಥ ಆಹಾರಗಳೇ ತಿಗ್ತಾ ಇದಾವೆ. ಬಟ್ ಈ ತರ ನೀವು ಥಾಟ್ಸ್ ಹಾಕೋದ್ರೆ, ಹೆಚ್ಚು ಜನ ಥಾಟ್ಸ್ ಹಾಕೋದ್ರಿಂದ ರೈತರುಗಳನ್ನ, ನಮ್ಮಂತ ರೈತರಿಗೆ ಪ್ರಚೋದನೆ ಕೊಟ್ರೆ, ನಾವು ನೋಡಿ ಈಗ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದಂತ ಬೆಳೆಗೆ ಇಳುವರಿ ಜಾಸ್ತಿ ಬರ್ಬೋದು, ಬಟ್ ಅದಕ್ಕೆ ರೇಟ್ ಕಡಿಮೆ ಅಂತ ಹೇಳಿ ಸಾತ್ವಿಕವಾಗಿ ಬೆಳೆದಂತ ಆ ಪದಾರ್ಥ ಇದ್ರೆ ಅದಕ್ಕೆ ರೇಟ್ ಜಾಸ್ತಿ ಕೊಡ್ತೇವೆ ಅಂತ ಅಂದ್ಬಿಟ್ರೆ ನಾವು ಬೆಳೆದೇ ಬೆಳಿತೇವಿ. ಇಷ್ಟು ರೊಕ್ಕ ಅಲ್ಲಿ ಸಿಗ್ತದೆ ಅಂದ್ರೆ ನಾವೇ ಯಾಕ್ರಿ ಬೆಳೆಯಲ್ಲ? ನಮ್ ಭೂಮಿನೂ ಆರೋಗ್ಯ ಇರುತ್ತೆ, ನಾವು ಆರೋಗ್ಯ ಇರ್ತೇವಿ. ಬೆಳೆದವೆ ಅಂದ್ರೆ ಅಷ್ಟು ಅವ್ರಿಗೆ ಕೊಡಲ್ಲ, ನಾವು ಸ್ವಲ್ಪ ತಿಂದು ಕೊಡ್ತೇವಿ. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಅವ್ರ ಐಶ್ವರ್ಯ ಉಳ್ಳ ದುಡ್ಡು ಉಳ್ಳಂತವ್ರು ಕೂಡ ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು. ಅದಕ್ಕೆ ನೀವು ಥಾಟ್ಸ್ ಹಾಕೋದ್ರಿಂದ ಯೂನಿವರ್ಸಿಗೆ ಎಲ್ಲದನ್ನು ಡಿಸೈನ್ ಮಾಡುತ್ತೆ ಅದು. ಅದಕ್ಕೆ ಯೂನಿವರ್ಸಿಟಿ ಥ್ಯಾಂಕ್ಸ್ ಆಗ್ತಕ್ಕಂಥ ಪ್ಲಾನ್ ಮಾಡಿ, ಜೊತೆಗೆ ಪಿರಮಿಡ್ ಗಳನ್ನ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದು ಅವಕಾಶ ಸಿಕ್ಕಾಗ. ಈಗ ನೋಡಿ, ಮೊನ್ನೆ ನಾವೇನು ಹುಬ್ಳಿಯಲ್ಲಿ ಮಾಡಿದಿಲ್ಲ ಕಾರ್ಯಕ್ರಮ, ಅಲ್ಲಿ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಮಾಡ್ತಕ್ಕಂಥದ್ದು 3 ತಾಸು ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಎಷ್ಟು ಅಮೇಝಿಂಗ್ ನಿಮಗೆ ಬೆನಿಫಿಟ್ ಆಗುತ್ತೆ. ಅಲ್ಲಿ ಆ ತರ ಪಿರಮಿಡ್ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಒಳ್ಳೆ ಸಖತ್ ಅನುಭವ ಆಗುತ್ತೆ. ಜೊತೆ ಬೆಂಗಳೂರಿಗರೇ ಆಗಿದ್ರೆ ನೀವು ಕನಕಪುರ ರೋಡ್ ನಲ್ಲಿ ಇರ್ತಕ್ಕಂಥ ಪಿರಮಿಡ್ ವ್ಯಾಲಿ ಹೋಗಿ, ಫ್ರೀ ಇರುತ್ತೆ ಅಲ್ಲಿ. ಭಾನುವಾರದಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅಲ್ಲಿ ಒಳಗಡೆ ಹೋಗಿ ಮತ್ತೆ ಕಿಂಗ್ ಚೇಂಬರ್ ಅಂತ ಇದೆ, ಅದ್ರ ಮೇಲ್ಗಡೆ ಕುತ್ಕೊಂಡು ನೀವು ಮೆಡಿಟೇಷನ್ ಮಾಡಿದ್ರೆ ಏನು ಧ್ಯಾನದ ಗಂಧ ಗಾಳಿ ಗೊತ್ತಿಲ್ದವ್ರು, ಎಲ್ಗೋಡ್ ಅಂತ ಹೇಳ್ತಿರಲ್ಲ ಅಂತವ್ರು ಹೋಗಿ ಅಲ್ಲಿ ಪಿರಮಿಡ್ ವ್ಯಾಲಿ ಮೇಲೆ ಕಿಂಗ್ ಚೇಂಬರ್ ಮೇಲೆ ಕುತ್ಕೊಂಡು 10 ನಿಮಿಷ ಕುತ್ಕೊಂಡ್ರೆ ಸಾಕ್ರಿ. ಅವರು ಯಾವ ಸ್ಥಿತಿಯಲ್ಲಿ ಕುತ್ಕೊಳ್ಳೋ, ಕಣ್ಣು ಮುಚ್ಚ ಕುಂದ್ರೆ ಸಾಕು, ಯಾವುದೋ ಒಂದು ಪ್ರಪಂಚಕ್ಕೆ ಅವ್ರನ್ನ ಎತ್ತಿಕೊಂಡು ಹೋದಂಗಾಗಿರುತ್ತೆ. ಹಂಗಾದ್ರೆ ಮಾಟ ಮಂತ್ರ ಅಲ್ಲ, ಮತ್ತೆ ತಪ್ಪು ತಿಳ್ಕೊಬೇಡ್ರಿ. ಆ ಧ್ಯಾನ ಸ್ಥಿತಿ, ಆ ಕ್ಷೇತ್ರದ ಮಹಿಮೆ, ಆ ಪಿರಮಿಡ್ ಶಕ್ತಿ ಆ ತರ ಇರುತ್ತೆ. ಅದಕ್ಕೆ ಯಾವತ್ತಾದ್ರೂ ನೀವು ಆ ಕಡೆ ಹೋದ್ರೆ ಅದ್ ಮಾಡಿ. ಜೊತೆ ಪಿರಮಿಡ್, ನಮ್ಮ ಮಹೋತ್ತರ ಫೌಂಡೇಶನ್ ಅಲ್ಲಿ ಕೂಡ ಸುಮಾರು ಪಿರಮಿಡ್ಗಳು ಇದಾವೆ. ಆ ಬೇರೆ ನೀವು ಟ್ರೀಟ್ಮೆಂಟ್ಗೆ ಅಥವಾ ಹಂಗೆ ಅಂತ ಬಂದ್ರೆ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ, ಅದ್ರ ಬೆನಿಫಿಟ್ ತಗೊಳ್ರಿ. ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ಸಿದ್ರೆ ನನ್ನ ನಂಬರ್ ತಗೊಂಡಿರಿ, ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಅದನ್ನ ಮುಟ್ಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇವಿ. ಪಿರಮಿಡ್ಗಳನ್ನ ಜೊತೆಗೆ ಈ ಪಿರಮಿಡ್ ಕೆಳಗಡೆ ನೀವು ಧ್ಯಾನ ಮಾಡ್ತೀರಾ 1 ತಾಸು ಅಥವಾ ನಿಮ್ಮ ಸಮಯ ಸಿಕ್ಕುವಷ್ಟು, ಉಳಿದ ಟೈಮ್ ಏನ್ ಮಾಡ್ಬೇಕು, ಹೆಂಗು ಪಿರಮಿಡ್ ಇರ್ತಲ್ಲ ಅದ್ರ ಕೆಳಗೆ ನಿಮ್ ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಪದಾರ್ಥಗಳು, ಊಟದ ಪದಾರ್ಥನ ಇರ್ಬೋದು, ತರಕಾರಿಗಳು ಇರ್ಬೋದು, ಆ ಪಿರಮಿಡ್ ಕೆಳಗಡೆ ಏನೋ ಚೇರು ಒಂದೇನೋ ಇಟ್ಟಿರ್ತಿರಲ್ಲ ಅದ್ರ ಕೆಳಗೆ ಇಟ್ಟು ಕೈ ಬಿಟ್ಬಿಡ್ರಿ ಅಷ್ಟೇ. ನೋಡಿ 24 ತಾಸು ಅದು ಎನರ್ಜೈಸ್ಡ್ ಆಗ್ತಾ ಇರುತ್ತೆ. ಆ ಪದಾರ್ಥ ತಗೊಂಡು ನೀವು ಅಡಿಗೆ ಮಾಡಿದಾಗ ನಿಮ್ಮ ಚೈತನ್ಯ ಇನ್ನೂ ಜಾಸ್ತಿ ಆಗುತ್ತೆ. ಹೌದಾ? ಅದರಿಂದ ಈ ಒಂದು ಉಪಯೋಗನ ಮಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನೀವು ಸರ್ವ ರೀತಿಯಿಂದನೂ ಆರೋಗ್ಯವಂತರಾಗಿರ್ಬೇಕು ಅಂದ್ರೆ, ಐಶ್ವರ್ಯವಂತರೂ ಆಗ್ಬೇಕು ಅಂತಂದ್ರೆ, ಜೊತೆಗೆ ದೀರ್ಘಾಯುಷ್ಯಗಳು ಆಗಿರ್ಬೇಕು, ಆತ್ಮೋನ್ನತಿ ಹೊಂದಬೇಕು ಅಂತಂದ್ರೆ, ಇಲ್ಲಿ ಮಹೋತ್ತರ ಫೌಂಡೇಶನ್ ಕೊಡ್ತಕ್ಕಂಥ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲನೆ ಮಾಡಿ. ನಮ್ ನಂದಾ ಮೇಡಮ್ ಅವ್ರು ಪ್ರತಿದಿನ ಹಾಕ್ತಿರ್ತಾರೆ ನೋಡ್ರಿ, ಸ್ವರ ವಿಜ್ಞಾನದ ಸಂಬಂಧಪಟ್ಟಂಗ ಸ್ವರ ಯೋಗ. ಪ್ರತಿ ಕ್ಷಣಕ್ಕೂ 60 ರಿಂದ 90 ನಿಮಿಷಕ್ಕೊಂದ್ಸರಿ ನಮ್ಮ ಸ್ವರಗಳು ಚೇಂಜ್ ಆಗ್ತಾ ಇದಾವೆ. ಒಂದಿಷ್ಟು ಹೊತ್ತು ಎಡಗಡೆ ಉಸಿರಾಡ್ತಾ ಇದಾವೆ ಅಂತಂದ್ರೆ 60 ರಿಂದ 90 1 ನಿಮಿಷಕ್ಕೆ ಒಂದ್ಸರಿ ಆಟೋಮೆಟಿಕ್ ತನ್ನಷ್ಟಕ್ಕೆ ತಾನೇ ಚೇಂಜ್ ಆಗ್ತಾ ಇದೆ. ಮತ್ತೆ 1 ನಿಮಿಷಕ್ಕೆ ಆಟೋಮೆಟಿಕ್ ತನ್ನಷ್ಟಕ್ಕೆ ತಾನೇ ಚೇಂಜ್ ಆಗುತ್ತೆ. ಹೀಗಿದ್ದದ್ದು ಪ್ರತಿದಿನ ಯಾವುದು ನಮಗೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷಗಳು ಬರ್ತಾವಲ್ಲ 15 ದಿನಕ್ಕೊಮ್ಮೆ, ಆ ಪಕ್ಷದ ನಂತರ ಬರ್ತಕ್ಕಂಥ ತಿಥಿಗಳು ಬರ್ತಾವಲ್ಲ, ಆ ತಿಥಿ ದಿವಸ ಯಾವ ಸ್ವರ ಬೆಳಗ್ಗೆ ಸೂರ್ಯ ಉದಯ ಸಮಯದಲ್ಲಿ ಇರುತ್ತೆ, ಆ ಸಮಯಕ್ಕೆ ನಾವು ಯಾವ ಸ್ವರವನ್ನು ಇಟ್ಕೋಬೇಕು ಅಂತಕ್ಕಂಥದ್ದನ್ನ ನಮ್ ನಂದಾ ಮೇಡಮ್ ಪ್ರತಿದಿನ ನಮ್ ಲಿಂಕ್ ನಲ್ಲಿ ಹಾಕ್ತಿದಾರೆ. ಹಂಗಾರೆ ಸರ್ ನೀವು ಹೇಳ್ತಾ ಇದ್ರಿ ಕರೆ, ನಾವು ಆ ಟೈಮ್ನಾಗ ಎದ್ದಾಗ ನಾವು ಧ್ಯಾನಸ್ಥರಾಗಿರ್ತಾವಲ್ಲ, ಹೆಂಗ್ ಮಾಡ್ಕೋಬೇಕು? ಏನಿಲ್ಲ, ಇವತ್ತು ಅದ್ರ ಪ್ರಶ್ನೆನ ಕೆಲವ್ರು ಕೇಳಿದ್ದಕ್ಕೆ ಗುರುಜಿ ಹೇಳಿದ್ರು ಅವರು, ನೀವೇನಿಲ್ಲ ಹೇಳ್ತಿರಲ್ಲ ಎದ್ದ ತಕ್ಷಣ ಅಂದ್ರೆ 5:30 ಕ್ಲಾಸಸ್ ಅಟೆಂಡ್ ಆಗ್ಬೇಕು ಅಂದ್ರೆ 5 ಗಂಟೆಗೆ ಎದ್ದಿರ್ತೀರ. ಸಾಮಾನ್ಯವಾಗಿ ಎದ್ದಾಗ ಹಾಸಿಗೆಯಲ್ಲೇ ಫಸ್ಟ್ ಕುತ್ಕೊಳ್ರಿ. ನೈಟ್ ನಿಮ್ಗೆ ಗೊತ್ತಿರುತ್ತೆ ಇವತ್ತಿನ ಯಾವ್ದು ಸ್ವರ ಇರಬೇಕು ಅಂತೇಳಿ. ಇಡ ನಾಡಿನೋ, ಚಂದ್ರ ನಾಡಿನೋ, ಸೂರ್ಯ ನಾಡಿನೋ, ಚಂದ್ರ ನಾಡಿನೋ, ಇಡನೋ, ಪಿಂಗಳನೋ, ಆ ಸ್ವರವನ್ನ ಗೊತ್ತಿರೋದಲ್ಲ ಅದನ್ನ ಐತಿ ಇಲ್ಲ ನೋಡ್ಕೊಳ್ರಿ, ಚೆಕ್ ಮಾಡ್ಕೊಳ್ಳೋದಂಗೆ. ಹಿಂಗ್ ಕೈ ಹಿಡ್ಕೊಂಡು ದೀರ್ಘ ಉಸಿರು ತಗೊಂಡು ಉಸಿರನ್ನ ಜೋರ ಮೂಗಿನಿಂದ ಬಿಡಿ. ಈ ಸೈಡ್ ಬಡಿತಾ ಐತಿ ಅಂದ್ರೆ ನಿಮ್ ಎಡಗಡೆ ಹೊರಳಿಯಿಂದ ಉಸಿರು ಹೋಗ್ತಾ ಇದೆ, ಉಸಿರಾಟ ನಡೀತಾ ಇದೆ. ಬಲಗಡೆ ಸೈಡ್ ಬಡಿತು ಉಸಿರು ಜಾಸ್ತಿ ಅಂದ್ರೆ ಬಲಗಡೆ ಸೈಡ್ ಉಸಿರಾಡ್ತಾ ಇದೆ ಅಂತ ತಿಳ್ಕೊಬೇಕು. ಹಂಗಾರೆ ಅವತ್ತಿನ ದಿವಸ ಆ ಸಮಯಕ್ಕೆ ಯಾವ್ದು ಇರ್ಬೇಕು ಅನ್ನೋದಿರುತ್ತೆ. ಸೂರ್ಯೋದಯ ಆಗೋದು ಇನ್ನೂ ಲೇಟ್ ಇರುತ್ತೆ, 1 ತಾಸು ಇರುತ್ತೆ. ಬಟ್ ಆ ಸಮಯಕ್ಕೆ ನೀವು ಮಾಡಿ ಬಲಗಡೆ ಇರ್ಬೇಕಾಗಿತ್ತು ಅಂತಂದ್ರೆ, ನಿಮ್ದು ಎಡಗಡೆ ಐತಿ ಈಗ ಅಂತಂದ್ರೆ ತಕ್ಷಣ ಎಡಗಡೆ ಹೊರಳಿಯನ್ನು ಹಿಡ್ಕೊಂಡು ಬಲಗೈಯನ್ನು ಮುಷ್ಟಿ ಮಾಡ್ಕೊಂಡು
ಎಡಗೈ ಕಂಕುಳು ಅಂದ್ರೆ ಬಗಲ ಕೆಳಗಡೆ ಇಟ್ಕೊಂಡು ಫ್ರೆಶ್ ಮಾಡಿ, ಈ ಎಡಗಡೆನ ಹೊರಳಿನ ಫ್ರೆಶ್ ಮಾಡಿ ಇಟ್ಕೊಂಡು ಒಂದು 15ರಿಂದ 20 ಸರಿ ಉಸಿರಾಟ ಮಾಡಿ ಆಟೋಮೆಟಿಕ್ಲಿ ಅದು ಬಲಕ್ಕೆ ಸ್ಟಾರ್ಟ್ ಟ್ರಾನ್ಸ್ಫರ್ ಆಗುತ್ತೆ. ಅದು ಸ್ಟಾರ್ಟ್ ಆಗುತ್ತೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಆ ಸಮಯದಲ್ಲಿ ನೀವು ಆ ಕಡೆಯ ಹಸ್ತವನ್ನ ತಗೊಂಡು ಹಿಂಗ ಕೈ ಮೇಲೆ, ಮುಖದ ಮೇಲೆ ಕೈ ಹಸ್ತದ ಒರೆಸ್ಕೊಂಡು ಹಾಸಿಗೆಯಿಂದ ಎಳಿತಿರಲ್ಲ ಕೆಳಗಡೆ, ಅಥವಾ ಕೆಳಗೆ ಮಲಗಿದ್ರಿ ಅಂತಂದ್ರೆ ಎದ್ದು ನಿಂತ್ಕೊಂಡು ಫಸ್ಟ್ ಬಲ ಹೆಜ್ಜೆಯನ್ನ ಮುಂದಿಟ್ಟು ಹೋಗ್ರಿ. ನಿಮ್ಮ ಅವತ್ತಿನ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ. ಇದನ್ನ ನೀವೇನಾದ್ರೂ ಕಾರ್ಯಕ್ಕೆ ಹೋಗ್ಬೇಕಾದ್ರೆ, ಒಂದ್ ಹೆಣ್ಗಂಡ್ ನೋಡಕ್ ಹೋಗ್ಬೇಕಾದ್ರೆ, ಒಂದು ಖರೀದಿಗೆ ಹೋಗ್ಬೇಕಾದ್ರೆ, ಕಚೇರಿ ಕೆಲಸಗಳಿಗೆ ಹೋಗ್ಬೇಕಾದ್ರೆ, ಅವತ್ತಿನ ದಿವಸ ಯಾವ್ದು ಇರುತ್ತೆ ಅದನ್ನ ಮುಂದ್ ಮಾಡಿ ಹೋಗ್ರಿ. ನೀವು ಹೋಗಬೇಕಾರೆ ಹೊಂಟಿರ್ತಲ್ಲ ರೆಡಿಯಾಗಿ ಅವನ್ ನೋಡ್ಕೊಳ್ರಿ ಯಾವ ಕಡೆ ಸ್ವರ ಐತಿ ಅಂತ ಹೇಳಿ ಅದನ್ನ ಚೆಕ್ ಮಾಡಿಕೊಳ್ರಿ, ಅದನ್ನ ಮಾಡ್ಕೊಂಡು ಹೋಗ್ರಿ. ಅವತ್ ನಿಮ್ ಕೆಲಸ ಸಕ್ಸಸ್. ಇಂತಹ ವಿಶೇಷವಾದ ಜ್ಞಾನವನ್ನ ಸ್ವರ ವಿಜ್ಞಾನದಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಗುರುಜಿ. ಹಂಗಾಗ್ಬಿಟ್ಟು ನೀವು ಇಲ್ಲಿ ಬರ್ತಕ್ಕಂಥ ಎಷ್ಟೋ ವಿಡಿಯೋಗಳನ್ನ ಸಾಮಾನ್ಯ ನೈಟ್ ಬರ್ತಕ್ಕಂಥ ಸೆಷನ್ ಬರ್ತಕ್ಕಂಥವ್ರು ನೀವು ಕೆಲಸಗಾರರಾಗಿರೋದ್ರಿಂದ ಬೆಳಗಿನ ಸೆಷನ್ ಅಟೆಂಡ್ ಆಗಕ್ ಆಗಿರಲ್ಲ. ಬಟ್ ಇಷ್ಟೆಲ್ಲ ವಿಶೇಷವಾದ ಜ್ಞಾನ ಇಲ್ಲಿ ಸಿಗ್ತಾ ಇದೆ. ಅದಕ್ಕೆ ಬಿಡುವು ಮಾಡ್ಕೊಂಡು ಸ್ವಲ್ಪ ಅವ್ನ ಕೇಳೋದ್ರಿಂದ ನಿಮಗೆ ಜ್ಞಾನದ ಮಟ್ಟ ಜಾಸ್ತಿ ಆಗುತ್ತೆ. ಇದರಿಂದ ನೀವು ಉನ್ನತೀಕರಣಗೊಳ್ತೀರಾ, ಆರೋಗ್ಯವಂತರಾಗ್ತೀರಾ. ಈ ಆರೋಗ್ಯ ಫಸ್ಟ್ ಸೇಫ್ ಆದಾಗ, ಆರೋಗ್ಯವಂತ ಆದಾಗ ಆನಂದ ಬಂದೇ ಬರುತ್ತೆ, ಮನಸ್ಸಿಗೆ ಒಂಥರ ಖುಷಿ ಬರುತ್ತೆ, ಸಂಬಂಧಿಕರ ಜೊತೆ ಎಲ್ಲ ಜೊತೆ ಬೆರಿಬೇಕಂತ ಆಸಕ್ತಿ ಬರುತ್ತೆ. ಆರೋಗ್ಯನ ಸರಿ ಇಲ್ಲ ಅಂತಂದ್ರೆ ಸಿಕ್ಕಾಬಿಟ್ಟೆ ತಲೆ ಹೋಗ್ತೈತಿ ಅಂದ್ರೆ ನಾವ್ ಯಾರು ಕೊಟ್ಟಾಗ್ರಿ ಮಾತಾಡ್ತಾನೆ, ಏನು ಬೇಡ ಹೋಗಪ್ಪ, ಮಕ್ಕಳು ಒಳ್ಳೆ ಪ್ರೀತಿಯಿಂದ ಪಪ್ಪ ಅಂತ ಏನಾದ್ರು ಕೊಡಕ್ ಹೋಗಲೇ ಅಂತ ಹೋಗ್ಬಿಡ್ತೇವೆ. ನೋಡಿ, ನನ್ನ ದೇಹ ದೌರ್ಬಲ್ಯ ಅಂದ್ರೆ ನನ್ನ ದೇಹದ ನ್ಯೂನ್ಯತೆ ಇದ್ರೆ ಬರ್ತಕ್ಕಂಥ ಪ್ರೀತಿಯಿಂದ ಬರ್ತಕ್ಕಂಥ ಪಾಪನ ಮೇಲೂ ನಾವು ದ್ವೇಷ ಅಂದ್ರೆ ಕೋಪವನ್ನ ತೋರಿಸ್ಬಿಡ್ತೇವೆ. ಅದಕ್ಕೆ ಫಸ್ಟ್ ಆರೋಗ್ಯ ಚೆನ್ನಾಗಿಡ್ಬೇಕು. ಆರೋಗ್ಯ ಚೆನ್ನಾಗಿಡ್ಬೇಕು ಅಂತಂದ್ರೆ ನಮಗೆ ತಿಂತಕ್ಕಂಥ ಪದಾರ್ಥನೂ ಸರಿ ಇರ್ಬೇಕು, ಅನ್ನಮಯ ಕೋಶಕ್ಕೆ ಬೇಕಾದಂತ ಪದಾರ್ಥನೂ ಸರಿ ಬೇಕಾಗುತ್ತೆ. ಅದ್ರ ಜೊತೆ ಮನೋ ಪರಿಸ್ಥಿತಿನೂ ಚೆನ್ನಾಗಿರ್ಬೇಕತ್ತೆ, ಆಲೋಚನಾ ಸ್ಥಿತಿನೂ ಸರಿಬೇಕತ್ತೆ. ಇನ್ನು ಇಂಪಾರ್ಟೆಂಟ್, ನಮ್ಮ ಆತ್ಮಮಯ ಕೋಶ ಚೆನ್ನಾಗಿರ್ಬೇಕು ಅಂತಂದ್ರೆ ಭಗವಂತನ ಕೊಟ್ಟಿರ್ತಕ್ಕಂಥ ಆತ್ಮದ ಜೊತೆ ನಮಗೆ ಸಂಬಂಧ ಬರ್ಬೇಕು, ಲಿಂಕ್ ಬರ್ಬೇಕು. ಅಂದ್ರೆ ನಾವು ಧ್ಯಾನಸ್ಥರಾಗ್ಬೇಕು, ಹೆಚ್ಚು ಹೆಚ್ಚು ಧ್ಯಾನಸ್ಥರಾಗ್ಬೇಕು. ಅದು ಪ್ರಶಾಂತವಾಗಿ ಏಕಾಗ್ರತೆಯಿಂದ ಧ್ಯಾನಸ್ಥರಾದಾಗ ವಿಶ್ವದಿಂದ ನಿಮಗೆ ಕಾಸ್ಮಿಕ್ ಎನರ್ಜಿ ಬರುತ್ತೆ. ನಿಮ್ಮ ಒಂದು ಆ ಸ್ಥಿತಿ ಉತ್ತಮ ಆಗುತ್ತೆ. ಅವಾಗ ನೀವು ಸಕ್ಸಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇಷ್ಟು ಇವತ್ತು ಮಾಸ್ಟರ್ಸ್ ಬಾರದೇ ಇರೋದ್ರಿಂದ ನನಗೆ ಗೊತ್ತಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹಂಚ್ಕೊಂಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೇಳಿದಂತ ತಮ್ಮೆಲ್ಲರೂ ಕೂಡ ಅನಂತ ವಂದನೆಗಳನ್ನ ಸಲ್ಲಿಸುತ್ತಾ, ಈ ಪಿರಮಿಡ್ ಬಗ್ಗೆ ಏನಾದ್ರು ಡೌಟ್ಸ್ ಅಥವಾ ಕ್ವಶನ್ ಇದ್ರೆ ಒಂದಿಬ್ರು ಕೇಳಬಹುದು.